ತಸ್ಯೈದಿಶೇ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯ ಸಾಕ್ಷಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಭಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ. ಅಥಣಿಯ ಗೌರವಾನ್ವಿತ ಜಿಜ್ಞಾಸುಗಳೇ, ಜನ ಹೆಚ್ಚು ಸೇರಿಲ್ಲ ಅಂತ ಸಂಘಟಕರ ಮನಸ್ಸಿನಲ್ಲಿ, ಭಗವದ್ಗೀತೆಯನ್ನ ಕೃಷ್ಣನಂತ ಕೃಷ್ಣ ಹೇಳುವಾಗ ಎದುರಿಗಿದ್ದಿದ್ದು ಒಬ್ಬನೇ. ಹಾಗಾಗಿ ಸೇರಿದ ಸಂಖ್ಯೆ ಎಷ್ಟು ಅನ್ನೋದಕ್ಕಿಂತ ಸೇರಿದವರು ಎಂಥವರು ಅನ್ನೋದೇ ಗುಣಮಟ್ಟದ ಮಾನದಂಡ. ಅಥಣಿಗೆ ಮೊದಲ ಬಾರಿಗೆ ಬಂದೆ, ಈ ಭಾಗಕ್ಕೆ ಬಂದು ಗೊತ್ತಿಲ್ಲ. ಅಥಣಿ ಅನ್ನುವ ಹೆಸರನ್ನು ಕೇಳಿದ್ದೆ, ಶ್ರೀಮಂತ ಪಾಟೀಲರ ಹೆಸರು ಕೇಳಿ ಗೊತ್ತಿತ್ತಷ್ಟೇ. ಈ ಕಾರ್ಯಕ್ರಮದ ಆಯೋಜನೆ, ಇದರ ಸಿದ್ಧತೆ, ಆರಂಭದಲ್ಲಿ ಇವರೆಲ್ಲ ಮಾತನಾಡ್ತಾ ಇರೋದನ್ನ ಕೇಳಿದಾಗ ಅತ್ಯಂತ ಶ್ರೀಮಂತವಾದ ಸಮೃದ್ಧವಾದ ಸಂಸ್ಕೃತಿಯ ನೆಲ ಇದು ಅನ್ನೋದು ಅರ್ಥ ಆಗುತ್ತಾ ಇದೆ. ಮಹಾಭಾರತದ ಕುರಿತು ಪೀಠಿಕೆ ಹಾಕಿಕೊಂಡು ಹೋಗುವಂತಿಲ್ಲ, ನೇರ ಪಾತ್ರಕ್ಕೆ ಬರಬೇಕಿದೆ. ಮಹಾಭಾರತ ಈ ನೆಲದ ಧ್ವನಿ ಅಂತ ಕರಿಬೇಕದನ್ನು. ಭಾರತದ ಭೂಮಿ ಇದೆಯಲ್ಲ, ಇದರ ಅಭಿವ್ಯಕ್ತಿ ಅಂತ ಒಂದಿದ್ರೆ ಅದಕ್ಕೆ ಮಹಾಭಾರತ ಅಂತ ಹೆಸರು. ಬಹಳ ವಿಶಾಲವಾದ ಕೃತಿ, ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ ಅಂತ ಮಹಾಭಾರತವೇ ಹೇಳುತ್ತೆ. ಯಾಕಿದಕ್ಕೆ ಮಹಾಭಾರತ ಅಂತ ಹೆಸರು ಅಂದ್ರೆ ಇದರ ಮಹತ್ವ ಮತ್ತು ಇದರ ಗುರುತ್ವ ಎರಡು ಸೇರಿ ಈಗ ಮಹಾಭಾರತವಾಗಿದೆ. ವ್ಯಾಪ್ತಿಯಲ್ಲೂ ವಿಶಾಲವಾದದ್ದು, 1,00,000 ಶ್ಲೋಕಗಳ ಬಹುದೊಡ್ಡ ಗ್ರಂಥ. ಭಾರತದಲ್ಲಿ ಇಷ್ಟು ವಿಸ್ತಾರವಾದ ಗ್ರಂಥ ಇನ್ನೊಂದಿಲ್ಲ. ಭಾರತದಲ್ಲೇಕೆ ಮಾನವ ಜನಾಂಗ ಸೃಷ್ಟಿಸಿದ ಯಾವುದೇ ಸಾಹಿತ್ಯ ಗ್ರಂಥವು ಇಷ್ಟು ದೊಡ್ಡದಾಗಿಲ್ಲ. ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ, ಆದರೆ ಅಗಲದಲ್ಲಿ ಮಾತ್ರ ಅಲ್ಲ, ಅದು ಆಳದಲ್ಲೂ ಎತ್ತರದಲ್ಲೂ ಕೂಡ ದೊಡ್ಡದೇ. ಮಹಾಭಾರತದ ಒಂದೊಂದು ಮಾತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದೊಂದು ಬದುಕು ಬೇಕಾದೀತು. ಒಂದೊಂದು ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದೊಂದು ಬದುಕು ಬೇಕಾದೀತು. ಅಂಥ ಒಂದು ಅದ್ಭುತವಾದ ಸೃಷ್ಟಿ ಮಹಾಭಾರತ.
ನಾನದನ್ನ ಈ ದೇಶದ ಪ್ರಾಚೀನ ಇತಿಹಾಸ ಅಂತಲೇ ಭಾವಿಸ್ತೇನೆ. ನಡೆದದ್ದನ್ನ ವ್ಯಾಸರು ಗ್ರಂಥವಾಗಿಸಿದರು, ಒಂದು ಪುಸ್ತಕದ ಸ್ವರೂಪದಲ್ಲಿ, ಕೃತಿಯ ಸ್ವರೂಪದಲ್ಲಿ ಸಂಕಲಿಸಿದರು, ಸಂಪಾದಿಸಿದರು. ಅಸಂಖ್ಯ ಗಣಿಗಳ ಆಕಾರ. ಒಂದು ಗಣಿ ಅಂದರೆ ಅದೆಷ್ಟೋ ಅದರಲ್ಲಿ ಲೋಹ ತುಂಬಿರತ್ತೆ. ಮಹಾಭಾರತ ಅನ್ನೋದೊಂದು ಗಣಿಯಲ್ಲ, ಅಸಂಖ್ಯ ಗಣಿಗಳು ತುಂಬಿದ ಒಂದು ಭೂಮಿ ಮಹಾಭಾರತ. ಇವತ್ತ್ಯಾಕೆ ಮಾತನಾಡಬೇಕು ಇದರ ಬಗ್ಗೆ? ಎಂದೋ ನಡೆದಿದೆ, ನಡೆದು ಮುಗಿದಿದೆ. ಇವತ್ತ್ಯಾಕೆ ಬೇಕು ಅಂತ ಅಂದ್ರೆ, ಮಹಾಭಾರತ ನಡೆದು ಹೋದ ಕಥೆಯಲ್ಲ, ಮಹಾಭಾರತ ನಡೆಯುತ್ತಿರುವ ಕಥೆ. ಮಹಾಭಾರತ ನಡೆದು ಹೋದ ಕಥೆಯಲ್ಲ, ಮಹಾಭಾರತ ನಡೆಯಲಿರುವ ಕಥೆ. ಮಹಾಭಾರತದ ಎಲ್ಲ ಪಾತ್ರಗಳು ನಾವೇ ಆಗಿದ್ದೇವೆ. ಮಹಾಭಾರತದಲ್ಲಿ ಬರುವ ಸನ್ನಿವೇಶಗಳು ನಮ್ಮೆಲ್ಲರ ಬದುಕಿನಲ್ಲಿ ಹಾದು ಹೋಗಿರುತ್ತವೆ ಅಥವಾ ಹಾದು ಹೋಗುತ್ತಾ ಇರುತ್ತವೆ. ಮನುಷ್ಯ ಜನಾಂಗದ ಒಂದು ಪ್ರಾಯೋಗಿಕವಾದ ಅಧ್ಯಯನವನ್ನ ಮಾಡಿ ಒಂದು ಕೃತಿ ಬರೆದ್ರೆ ಅದು ಮಹಾಭಾರತ ಆಗಿರುತ್ತೆ. ಅದು ಇತಿಹಾಸ, ವರ್ತಮಾನ, ಭವಿಷ್ಯತ್ ಕಾಲದ, ಯಾವತ್ತೂ ಕಾಲದ ಮನುಷ್ಯನ ಯೋಚನೆಗಳು, ಮನುಷ್ಯನ ನಡವಳಿಕೆಗಳು, ಮನುಷ್ಯನ ಕ್ರಿಯೆಗಳು ಮತ್ತು ಮನುಷ್ಯನ ಪ್ರತಿಕ್ರಿಯೆಗಳು ಹೇಗಿರುತ್ತೆ, ಇದೆಲ್ಲದರ ಆಧಾರದ ಮೇಲೆ ಸಮಾಜದಲ್ಲಿ ಎಂಥ ಪರಿಣಾಮಗಳನ್ನ, ಪ್ರಭಾವವನ್ನ ಅದು ಬೀರ್ತಾ ಹೋಗುತ್ತೆ ಅಂತ ಒಂದು ಅಧ್ಯಯನವನ್ನ ಮಾಡಿದ್ರೆ, ಸಾವಿರಾರು ವರ್ಷಗಳ ಕಾಲ ಮನುಷ್ಯನ ಬದುಕನ್ನ ಅಧ್ಯಯನ ಮಾಡಿದ್ರೆ, ಹಾಗೆ ಅಧ್ಯಯನ ಮಾಡಿ ಅದನ್ನ ಬರೆದ್ರೆ ಅದು ಮಹಾಭಾರತವೇ ಆಗಿರುತ್ತೆ. ಹಾಗಿದೆ ಆ ಕೃತಿ. ಹಾಗಾಗಿ ಮಹಾಭಾರತ ಏನು ಅಂತ ಅಂದ್ರೆ, ಮನುಷ್ಯನ ಮನಸ್ಸಿಗೆ ಹಿಡಿದ ಕೈಗನ್ನಡಿ ಅದು. ಅಂಥ ಮಹಾಭಾರತದ ಕೆಲವು ಪಾತ್ರಗಳನ್ನ ಇಟ್ಟುಕೊಂಡು ಮಾತನಾಡಬೇಕಿದೆ. 5 ದಿನಗಳು 7 ದಿನಗಳನ್ನ ಅಪೇಕ್ಷಿಸಿದ್ರು. ನನ್ನ ಅನಿವಾರ್ಯವಾದ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದಾಗಿ 5 ದಿನಗಳನ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗಿದೆ. 5 ದಿನ ಕೊಟ್ಟಿದ್ದೆ ಮತ್ತೆ ಮತ್ತೆ ನಾವು ನೀವು ಸೇರುವಂತೆ ಮಾಡಿದೆ ಅನ್ನೋದು ಅರವಿಂದ ದೇಶಪಾಂಡೆ ಅವರು ಹೇಳಿದ್ರಿಂದಾಗಿ ನನಗೆ ನಾನು 5 ದಿನ ಕೊಟ್ಟಿದ್ದು ಒಳ್ಳಿತಾಯ್ತು ಅಂತ ಅನ್ನಿಸ್ತು. ಭೀಷ್ಮ, ಸತ್ಯವತಿ, ಅಂಬೆ ಇವತ್ತಿನ ವಿಷಯ. ನನ್ನ ಭಾಷೆ ನಿಮಗೆ ಅರ್ಥ ಆಗತ್ತೆ ಅಂತ ಅಂದುಕೊಳ್ತೀನಿ. ಈ ಪ್ರದೇಶಕ್ಕೆ ಸಂಪೂರ್ಣ ಭಿನ್ನವಾದ ಭಾಷೆ, ಆದ್ರೆ ಈ ಮೊದಲು ಮಾತನಾಡುವವರನ್ನ ಗಮನಿಸಿದಾಗ ಈ ಭಾಷೆ ನಿಮಗೆಲ್ಲ ಅರ್ಥ ಆಗತ್ತೆ ಅಂತ ಗೊತ್ತಾಗಿದೆ. ಭೀಷ್ಮ, ಸತ್ಯವತಿ, ಅಂಬೆ 3 ಪಾತ್ರಗಳು, 3 ವ್ಯಕ್ತಿಗಳು, 3 ವ್ಯಕ್ತಿತ್ವಗಳು. ಮಹಾಭಾರತದ ಆದಿಯ ಕಥೆಗೆ ಕೊಡುಗೆ ಕೊಟ್ಟವರು ಈ 3 ಜನ. ಮಹಾಭಾರತ ಗ್ರಂಥ ಸೃಷ್ಟಿಯ ಇತಿಹಾಸದಿಂದ ಆರಂಭ ಆಗತ್ತೆ, ಬ್ರಹ್ಮಾಂಡದ ಇತಿಹಾಸದಿಂದ. ಆದ್ರೆ ನಾವು ಮಹಾಭಾರತ ಅಂತ ಯಾವುದನ್ನ ಹೇಳ್ತಾ ಇದ್ದೀವೋ, ಯಾವುದು ಮುಖ್ಯ ಕಥೆಯೋ, ಅದು ಆರಂಭವಾಗುವ ಘಟ್ಟದಲ್ಲಿ ಇದ್ದವರು ಯಾರು ಅಂದ್ರೆ ಭೀಷ್ಮ, ಸತ್ಯವತಿ ಮತ್ತು ಅಂಬೆ. ಇದು ಹೀಗೆ ಮುಂದುವರೆದು ಜನಮೇಜಯನವರೆಗೆ 6 ತಲೆಮಾರು 7 ತಲೆಮಾರುಗಳ ಘಟನೆಗಳನ್ನ ಮಹಾಭಾರತ ಹೇಳುತ್ತೆ. 7 ತಲೆಮಾರಿನ ಕಥಾನಕ. ಆದ್ರೆ 7ನೆಯ ತಲೆಮಾರಿನವರೆಗೆ ಈ ಮೊದಲ ತಲೆಮಾರಿನವರ ನಡವಳಿಕೆಗಳು ಪರಿಣಾಮ ಬೀರಿದು. 7ನೆಯ ತಲೆಮಾರಿನಲ್ಲೇನೋ ನಡೆಯುತ್ತೆ, 6ನೆಯ ತಲೆಮಾರಿನಲ್ಲೇನೋ ನಡೆಯುತ್ತೆ, 5ನೆಯ ತಲೆಮಾರಿನಲ್ಲೇನೋ ನಡೆಯುತ್ತೆ. ಅದಕ್ಕೆ ಕಾರಣ ಈ ಮೊದಲ ತಲೆಮಾರಿನವರು ನಡೆದುಕೊಂಡ ವರ್ತನೆಗಳು. ಎಂದೋ ಯಾವತ್ತೋ ಯಾರೋ ಏನನ್ನೋ ಆಡಿದ್ದಕ್ಕೆ, ಎಂದೋ ಯಾವತ್ತೋ ಯಾರೋ ಏನನ್ನೋ ಮಾಡಿದ್ದಕ್ಕೆ ಯಾರೋ ಅನುಭವಿಸಬೇಕಾಗಿ ಬಂತು.
ಯಾರಿಗೋ ಅದರ ಲಾಭ ಸಿಕ್ಕಿತು ಅನ್ನೋ ಕಥೆಯನ್ನ ಅದೇ ಹೇಳುತ್ತೆ. ಒಬ್ಬ ವ್ಯಕ್ತಿ ಸಾಮಾನ್ಯನೋ ಅಸಾಮಾನ್ಯನೋ, ಅವನ ಮನಸ್ಸಿನಲ್ಲಿ ಹುಟ್ಟುವ ಒಂದು ಯೋಚನೆ ಅದು ಎಷ್ಟು ಜನರ ಬದುಕನ್ನ ಬದಲಿಸುತ್ತೆ ಅನ್ನೋದು ಗೊತ್ತಿಲ್ಲ ಅಂತ. ಎಷ್ಟು ಜನರ ಬದುಕನ್ನ ಅದು ಬದಲಾಗಿಸುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಇಲ್ಲಿ ಕಾಣಸಿಗುತ್ತೆ. ಶಂತನು ಅಂತ ರಾಜ, ಕುರುವಂಶ ಅಂತ ಕರೆಯುವ ಚಂದ್ರವಂಶದ ಒಂದು ಕವಲನ್ನ ಆಳ್ತಾ ಇದ್ದ ಅವನು. ಸೂರ್ಯವಂಶ, ಚಂದ್ರವಂಶ ಅಂತ ಎರಡು ರಾಜಮನೆತನಗಳು. ಅದರಲ್ಲಿ ಎಷ್ಟೋ ಕವಲುಗಳಿದ್ವು ಬೇರೆ ಬೇರೆ. ಅದರಲ್ಲೊಂದು ಕವಲಿಗೆ ಕುರುವಂಶ ಅಂತ ಹೆಸರು. ಆ ಕುರುವಂಶವನ್ನ ಶಂತನು ಅನ್ನುವ ಮಹಾರಾಜ ಆಳ್ತಾ ಇದ್ದ. ನಲ್ಲಿ ವಿಹಾರ ಮಾಡ್ತಾ ಇರುವಾಗ ಮನಸ್ಸನ್ನ ಸೆಳೆದಳು ಗಂಗೆ. ನನ್ನನ್ನ ವಿವಾಹ ಆಗತೀಯಾ ಅಂತ ಕೇಳಿದೆ. ಗಂಗೆ ಒಪ್ಪಿದಳು. ಹಾಗೆ ಒಪ್ಪೋದಕ್ಕೆ ಮತ್ತು ಗಂಗೆಯಲ್ಲಿ ಕಾಣಸಿಗೋದಕ್ಕೆ ಬೇರೆ ಕಾರಣಗಳಿವೆ, ಅದನ್ನು ವಿಸ್ತರಿಸೋದು ಬೇಡ. ಶಂತನುವಿಗೆ ಗಂಗೆ ಕಾಣಿಸಿಕೊಂಡಳು, ಬಯಕೆ ಹುಟ್ಟಿತು. ಬಯಕೆಯನ್ನ ಹೇಳಿದ, ಅವಳು ಒಪ್ಪಿಕೊಂಡ್ಳು. ಆದರೆ ಒಪ್ಪಿಕೊಳ್ಳುವಾಗ ಒಂದು ನಿಬಂಧನೆ ಹಾಕಿದ್ಳು, ಒಂದು ಷರತ್ತು. ಏನದು? ನಿನ್ನನ್ನು ನಾನು ಮದುವೆ ಆಗುತ್ತೇನೆ, ಆದ್ರೆ ನಾನು ಏನು ಮಾಡಿದರೂ ನೀನು ನನ್ನನ್ನು ಪ್ರಶ್ನಿಸುವಂತಿಲ್ಲ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳುವಂತಿಲ್ಲ. ಹೀಗೆ ಮಾಡಬಾರದು ಅಂತ ಹೇಳುವ ಅವಕಾಶ ಹೇಗೂ ಇಲ್ಲ. ಯಾಕೆ ಅಂತ ಕೂಡ ಕೇಳಬಾರದು ಅಂತ ನಿಬಂಧನೆ ಇತ್ತು. ಕಳೆದ 10 ದಿನಗಳ ಇತ್ತೀಚೆಗೆ ನನ್ನದೊಂದು ರೀಲ್ ಬಹಳ ಓಡಿದೆ, ನಿಮ್ಮೂರಿಗೂ ಬಂದು ತಲುಪಿದೆ ಅಂತ ಹಿರಿಯರಾದ BR ಪಾಟೀಲ್ ರವರು ಮಾತನಾಡುವಾಗ ಅರ್ಥ ಆಯಿತು ನನಗೆ. ಸಾಂದರ್ಭಿಕವಾಗಿ ನಾನು ಮಾತಾಡಿದ್ದೆ. ಆ ಮಾತನ್ನ ಯಾಕೆ ಆಡಬೇಕಾಗಿತ್ತು ಅಂತ ಅಂದ್ರೆ, ಅದನ್ನ ಹೇಳೋದಕ್ಕಲ್ಲ. ಹೆಂಡತಿಯರೆಲ್ಲ ಗಂಡನ ಹೆಸರನ್ನ ಕಿತ್ತಾಕಿ ಅಂತಲೋ, ಗಂಡಂದಿರೆಲ್ಲ ಹೆಂಡತಿಯ ಹೆಸರನ್ನ ಹಾಕೊಳ್ಳಿ ಅಂತಲೋ ಹೇಳೋದಕ್ಕೆ ಹೊರಟಿದ್ದಲ್ಲ. ಪ್ರಾಚೀನ ಭಾರತದಲ್ಲಿ ಸ್ತ್ರೀಗೆ ಇದ್ದ ಸ್ಥಾನ ಎಂಥದ್ದು ಅಂತ ಒಂದು ಪ್ರಶ್ನೆ ಬಂದಿತ್ತು. ಹೆಣ್ಣನ್ನ ಬಹಳ ಲಘುವಾಗಿ ಕಂಡ್ರಿ ನೀವು, ಗೌರವಿಸಲಿಲ್ಲ ಅಂತ. ಎಲ್ಲೆಲ್ಲಿ ಭಾರತೀಯತೆ ಹೆಣ್ಣನ್ನ ಗೌರವಿಸಿದೆ ಅಂತ ಹೇಳ್ತಾ ಹೋದಾಗ ಬಂದ ಮಾತು. ಈಗ ಯಾಕೆ ಅದನ್ನ ಪ್ರಸ್ತಾಪಿಸಿದೆ ಅಂತ ಅಂದ್ರೆ, ಮಹಾಭಾರತದ ಕಾಲ 5,000 ವರ್ಷಗಳಿಂದ 8,000 ವರ್ಷಗಳ ಹಿಂದೆ ನಡೆದಿದ್ದು ಅಂತ ಅನ್ನೋದು ಚರ್ಚಿತವಾಗುತ್ತಾ ಇರುವ ವಿಷಯ. ಅಷ್ಟು ಹಿಂದಿನ ಕಾಲದಲ್ಲಿ ಒಬ್ಬ ಗಂಡು ಹೆಣ್ಣಿನ ಎದುರು ಹೋಗಿ ನನ್ನನ್ನ ವಿವಾಹ ಆಗು ಅಂತ ಕೇಳಿಕೊಂಡ್ರೆ ನಿಬಂಧನೆ ಹಾಕುವವಳು ಹೆಣ್ಣು ಅಂತ. ಮುಖವನ್ನ, ಹೆಂಡತಿ ಗಂಡನ ಮುಖವನ್ನ ಕಾಣಬೇಕು, ಎಲ್ಲದಕ್ಕೂ ಇಬ್ಬರೂ ಸೇರಿಯೇ ಕೆಲಸ ಮಾಡಬೇಕು ಅನ್ನೋ ತರ ಅಲ್ಲ. ಅರಮನೆ ಅದು. ಅವಳೆಲ್ಲೋ ಅಂತಃಪುರ, ಅವಳದ್ದೇ ರಾಣಿವಾಸದಲ್ಲಿರ್ತಾಳೆ. ಇವನೆಲ್ಲೋ ಇವನ ರಾಜಕಾರಣದಲ್ಲೇ ಮುಳುಗಿರ್ತಾನೆ. ನಿತ್ಯ ಬದನೆಕಾಯಿ ಎಷ್ಟು ತರಬೇಕು ಅಂತ ಗಂಡ ಹೆಂಡತಿ ಮಾತನಾಡ್ಬೇಕಿಲ್ಲ ಅವರು. ಹಾಗಾಗಿ ಅಲ್ಲಿ ಸಮಸ್ಯೆ ಕಡಿಮೆ. ನಮ್ಮ ಮನೆಗಳಲ್ಲಿ ಬರುವಷ್ಟು ಸಮಸ್ಯೆ ಅಲ್ಲಿ ಬರೋದಿಲ್ಲ. ಹಾಗಾಗಿ ಶಂತನು ಯೋಚಿಸಿದ, ಏನು ಸಮಸ್ಯೆ ಆದೀತು? ಏನು ಸಮಸ್ಯೆ ಆಗೋದಿಲ್ಲ, ಏನ್ ಬೇಕಿದ್ರು ಮಾಡ್ಕೊಳ್ಳಿ. ಆದ್ರೆ ಅದೆಂತ ದುರ್ಭರ ಪರಿಸ್ಥಿತಿಯನ್ನ ತರತ್ತೆ ಅನ್ನೋದು ಆನಂತರ ಗೊತ್ತಾಯಿತು. ಸುಖವಾಗಿ ಸಂಸಾರ ಸಾಗಿತ್ತು. ಸುಖ ಸಂಸಾರದ ಫಲವೋ ಎನ್ನುವಂತೆ ಒಂದು ಮಗು ಹುಟ್ಟಿತ್ತು. ಬಹಳ ಸಂಭ್ರಮದಲ್ಲಿದ್ದ ಶಂತನು ಮೊದಲ ಮಗು ಹುಟ್ಟತ್ತಲ್ಲ, ಅದು ಕೊಡುವ ಸಂತೋಷ ಬಹಳ ದೊಡ್ಡದು. ಎರಡನೆಯ ಮಗು ಕಡಿಮೆ ಅಂತಲ್ಲ, ಆದ್ರೆ ಮೊಟ್ಟ ಮೊದಲು ನನ್ನ ಮಗು ಅನ್ನುವ ಭಾವ ತಂದೆಗೋ ತಾಯಿಗೋ ಬರತ್ತಲ್ಲ, ಆ ಕ್ಷಣ ಇದೆಯಲ್ಲ, ಆ ಅನುಭವವನ್ನ ಬದುಕಿನ ಹಿಂದೆ ಮುಂದೆ ಯಾವುದು ಕೂಡ ಸೃಷ್ಟಿಸೋಲ್ಲ. ಅಂದ್ರೆ ಆ ಕ್ಷಣದಲ್ಲಿ ರಾಣಿ ಗಂಗೆ ಮಗುವನ್ನ ಕೈಲಿ ಹಿಡಿದು ನದಿಯತ್ತ ನಡೆದಿದ್ಲು. ನದಿಯಲ್ಲಿ ಮಗುವನ್ನ ತೇಲಿ ಬಿಟ್ಟು ಅರಮನೆಗೆ ಹಿಂದಿರುಗಿದ್ಲು. ಹಸುಗೂಸು ಈಗಿನ್ನೂ ಹುಟ್ಟಿದೆ. ಯಾವ ತಾಯಿ ತನ್ನ ಒಡಲ ಕಂದಮ್ಮನನ್ನ ಹೀಗೆ ಕೊಲ್ಲೋದಕ್ಕೆ ಸಾಧ್ಯ? ನದಿಯಲ್ಲಿ ಬಿಟ್ಟು ಹಿಂದೆ ಬಂದ್ಲು. ಹೃದಯ ಒಡೆಯಿತು ಅವನದ್ದು. ಪ್ರಶ್ನೆ ಕೇಳುವಂತಿಲ್ಲ. ಯಾಕೆ ಕೇಳಿದ್ರೆ ಮಗುವಿನ ಜೊತೆಗೆ ಮಗುವಿನ ತಾಯಿಯನ್ನೂ ಕಳೆದುಕೊಳ್ಳಬೇಕಾಗುತ್ತೆ.